ಹಾಯ್, ನಾವಿವತ್ತು ನಿಮಗೆ ಮೈಸೂರಲ್ಲಿ ಇಪ್ಪುದು ರೈಲ್ ಮ್ಯೂಸಿಯಂ ತೋರಿಸ್ತೋಕ ಬನ್ನಿ ಹೆಂಗಿತ್ತಂತ ಕಣ್ಕವಪ್ಪ. ನಾವು ಸಹ ಈ ಪ್ಲೇಸಿಗೆ ಫಸ್ಟ್ ಟೈಮೇ ಬರ್ತಾ ಇಪ್ಪುದು ಹೆಂಗಿತ್ತಂತ ನಮಗೂ ಎಕ್ಸೈಟ್ಮೆಂಟ್ ಇದ್ದಿತ್ತು. ಒಳಗೆ ಎಂಟ್ರಿ ಆತ ಇಪ್ಪತ್ತಿಗೆ ವ್ಯೂ ಕಂಡು ನಮ್ಗೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲದ ಎಂಟ್ರಿ ಫೀಸ್ ಇತ್ತಲ್ಲ ಅದು ಸಹ ತುಂಬ ಕಮ್ಮಿ, ಬೇರೆ ಎಲ್ಲ ಸೈಡಿಗೆ ಕಂಪೇರ್ ಮಾಡಿದರೆ ಪರ್ ಪರ್ಸನ್ 50 ರುಪೀಸ್, ಮಕ್ಕಳಿಗೆ ಫೀಸ್ ಇರಲಿಲ್ಲ. ಮೇಯ್ನಾಗಿ ಇದೆಲ್ಲ ಮಕ್ಕಳಿಗೆ ತುಂಬ ಖುಷಿ ಆಯ್ತು. ಮಕ್ಕಳಿಗೆ ಒಳಗೆ ಬಂದ್ರು ಕೂಡಲೇ ಅದ್ರೊಳಗೆಲ್ಲ ಹೋಗೋಕ್ಕೆಲ್ಲ ಒಂದು ಆಪ್ಷನ್ ಇತ್ತು, ಅಲ್ಲೆಲ್ಲ ಅದ್ರೊಳಗೆಲ್ಲ ಎಷ್ಟು ನಡ್ಕೊಂಡು ಹೋಗ್ಲಕ್ಕೆ. ಮತ್ತು ಅದ್ರ ಸೀಟೆಲ್ಲ ಒಳ್ಳೆ ಬಸ್ಸಿನ ಸೀಟ್ ಥರ ಇತ್ತು, ಅಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಲಕ್ಕೆ ಮಕ್ಕಳಿಗೆ ಅದ್ರ ಫುಲ್ಲು ಅದ್ರೊಳಗೆ ಓಡಾಡ್ಲಕ್ಕೆ ಖುಷಿ ಆಯ್ತು. ಮಕ್ಕಳೊಟ್ಟಿಗೆ ನಾವು ಸಹ ಎಂಜಾಯ್ ಮಾಡ್ಲಕ್ಕೆ ಹಾಗೆ ಇದ್ರೊಳಗೆಲ್ಲ ಕರ್ಕೊಂಡು ಹೋಯ್ತು. ಮತ್ತು ಇಲ್ಲೊಂದು ಟ್ರೈನ್ ಇಟ್ಟಿದ್ದೀರಿ ಇನ್ನೊಂದು, ಆ ಟ್ರೈನ್ ಒಳಗೆ ಒಂಥರ ಅದು ಗೂಡ್ಸ್ ಟ್ರೈನ್ ಥರ ಇತ್ತು. ಮೋಸ್ಟ್ಲಿ ಗೂಡ್ಸ್ ಐಟಮ್ಸ್ ಎಲ್ಲ ತಗೊಂಡೋಗುವಂಥದ್ದು ಟ್ರೈನ್ ಇದು ಮಾಡೆಲ್ ಇருக்கு. ಅದನ್ನ ಸಹ ಅಲ್ಲಿ ಇಟ್ಟಿರು. ಖುಷಿ ಆಯ್ತು ಅದನ್ನೆಲ್ಲ ಕಂಡು. ಇಲ್ಲೆಲ್ಲ ಕಾಣಿಲ್ಲ ಟ್ರ್ಯಾಕಲ್ಲೆಲ್ಲ ನಿಮಗೆ ಟ್ರೈನ್ ಇತ್ತದ ಥರದ್ದೆಲ್ಲ ಒಂಥರ ಮಾಡಿ ಇಟ್ಟಿರಲ್ಲ. ಮತ್ತು ಬುಲೆಟ್ ಟ್ರೈನ್ ಥರ ಎಲ್ಲ ಇತ್ತು ಕಾಣಿಲ್ಲ. ಅದನ್ನೆಲ್ಲ ಕಂಡವಳು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ, ಅದನ್ನೆಲ್ಲ ಕಡ್ದೆಲ್ಲ ಕಾಣ್ತಾ ಇದ್ದಾಳೆ. ಹಾಗೆ ಒಳಗೆ ಬಂದರೂ ಕೂಡ ಇದೊಂದು ಪ್ರಿಂಟಿಂಗ್ ಪ್ರೆಸ್ ಅಂದರೆ ಟಿಕೆಟ್ ಕೊಡುವಂಥದ್ದು ಮೆಷಿನ್ ಅಂತ. ಅಲ್ಲೊಂದು ಟ್ರೈನ್ ಥರ ಇನ್ನೊಂದು ನಿಲ್ಲಿಸಿರ್ತೀರ ಅಂತ ಒಳಗೆ ಕಂಡ್ರೆ ಕೂಡ ಅದು ಫುಡ್ ಸೆಕ್ಷನ್ ಆಗಿರುತ್ತೆ. ಅಲ್ಲೊಳಗೆ ನಮಗೆ ಟೇಬಲ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಟ್ರೈನ್ ಒಳಗೆ ನಮಗೆ ಫುಡ್ ಎಲ್ಲ ತಿನ್ಲಕ್ಕೆ ನಮಗೆ. ನೆಕ್ಸ್ಟ್ ನಾವು ಮತ್ತೆ ಅಲ್ಲೆಲ್ಲ ಸ್ವಲ್ಪ ಕಾಂತಲ್ಲಿ ಯಾವ ಥರ ಎಲ್ಲ ಇತ್ತು ಅಂತೇಳಿ ಸ್ವಲ್ಪ ಒಂದು ರೌಂಡ್ ಹಾಕಿ ಬಪ್ಪ ಅಂತೇಳಿ ಟ್ರ್ಯಾಕ್ ಅದ್ರ ಒಳ್ಳೆ ಗುಹೆ ಒಳಗೆ ಹೋದ ಥರದ್ದೆಲ್ಲ ಇತ್ತು. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೆ, ನಾವು ಅದರೊಳಗೆಲ್ಲ ಹೋದ ಆ ಟ್ರೈನಲ್ಲಿ ಹೋದ ತೋರಿಸ್ದೆ. ಸ್ವಲ್ಪ ಅಲ್ಲೆಲ್ಲ ವಾಕಿಂಗ್ ಎಲ್ಲ ಮಾಡ್ತು, ಯಾವ ರೀತಿ ಎಲ್ಲ ಇತ್ತು ಅಂತೇಳಿ ಕಂಡ್ಕೊಂಡು ಟ್ರೈನ್ ಹತ್ರ ಎಲ್ಲ ಹೋಯ್ತು. ಖುಷಿ ಆಯ್ತು. ಒಳ್ಳೆ ವೆದರ್ ಸಹ ಒಳ್ಳೆ ಮೈಸೂರು ವೆದರ್ ಬಗ್ಗೆ ಅಂತೂ ಕೇಳೋದೇ ಬೇಡ, ತುಂಬ ಲೈಕ್ ಇತ್ತು ವೆದರ್. ಕೋಲ್ಡ್ ಆಗಿರುತ್ತೆ ಮತ್ತು ಬಿಸಿಲಿರುತ್ತೆ, ಆದರೆ ನೆಲ ಎಲ್ಲ ಬಿಸಿ ಇರ್ತಿಲ್ಲ, ಅದೊಂದು ನನಗೆ ತುಂಬ ಖುಷಿ ಆಯ್ತು. ಆ ವೆದರ್ ಎಷ್ಟು ಬಿಸಿಲಿದ್ರು ನೆಲ ಮಾತ್ರ ತಂಪಾಗಿರುತ್ತೆ. ಅಲ್ಲಿ ಬೇರೆಯವ್ರನ್ನೆಲ್ಲ ಟ್ರೈನಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಷ್ಟೊತ್ತೆ ನನ್ನ ಮಗಳು ಹೇಳ್ದಾಳು ನಂಗೂ ಅದ್ರಲ್ಲಿ ಹೊಯ್ಕು, ನಂಗೆ ಅದನ್ನು ಹೊಯ್ಕು ಅಂತೇಳಿ ಹೇಳ್ತಾ ಇದ್ದಾಳೆ. ನಾವು ಅದಕ್ಕೆ ಹೇಳ್ತೀವಿ ಈಗ ಎಲ್ಲ ಹೋಗ್ತಾ ಇದ್ರಲ್ಲ ಅದ್ರಲ್ಲ, ನಾವು ನೆಕ್ಸ್ಟ್ ರೌಂಡಿಗೆ ಹೋಪ ಅಂತ ಅವಳು ಅದನ್ನೇ ಹೇಳ್ತಾ ಇದ್ದಾಳೆ. ನನ್ನ ಆಚೆ ಕರ್ಕೊಂಡು ಹೋಗಿ ಅಂತೇಳಿ ಡ್ಯಾಡಿ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಮತ್ತು ಅವಳ ಹತ್ರ ಹೇಳಿದ್ರೆ ನೀವು ಒಂದು ರೌಂಡ್ ಹಾಕಿ ಬಾ, ಅದ್ರೊಳಗಿಂದ ಹಾಪಕ್ಕೆ ಒಂದು ಆಪ್ಷನ್ ಇತ್ತು, ಅದರಿಂದ ಒಂದು ರೌಂಡ್ ಹಾಕಿ ಬಾ ಅಂತ ಹೇಳ್ತಾ ಅವಳು ಹಾಕಿ ಬಂದಾಳು. ಬಂದಾಳು ಒಬ್ಬಳು ಅದರೊಳಗಿಂದ ಬಂದಾಳು. ಅವಳಿಗೂ ಖುಷಿ ಆಯ್ತು, ಅದರಲ್ಲಿ ಹೆದರಿಕೆ ಅಂತ ಆಯ್ಲಿಲ್ಲ ಅವಳಿಗೆ. ನೆಕ್ಸ್ಟ್ ನಾವು ಟ್ರೈನಲ್ಲಿ ಹೋಪ ಅಂತೇಳಿ ಬಂತು. ನಾವೆಲ್ಲ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರ, ಹಾಗೆ ಸೀಟ್ ಕಂಡು ಖಾಲಿ ಇರೋದು ಕಂಡ್ಕೊಂಡು ಹೋಗಿ ಕೂತ್ಕೊಂತ. ನಮ್ಮದು ಟಿಕೆಟ್ ಇರುತ್ತಲ್ಲ, ನಮ್ಗೆ ಎಂಟ್ರಿ ಫೀಸಿಗೆ ಕೊಟ್ಟಿರ್ತಾರಲ್ಲ, ಆ ಟಿಕೆಟ್ನಾಗ ನಾವು ಅವರಿಗೆ ಕೊಟ್ಟರೆ ಅವ್ರು ನಮ್ಗೆ ಆ ಟಿಕೆಟ್ ಕಂಡ್ಕೊಂಡು ಅವರು 2 ರೌಂಡ್ ಕಳಿಸ್ತಾರೆ. ಅಂದರೆ 2 ರೌಂಡ್ ಹಾಕಿ ಬರ್ಲಕ್ಕೆ ಆ ಟ್ರೈನಿಗೆ ನಮಗೆ. ಅಂದರೆ ಎಣಿಸಿಕೊಂಡ್ರೆ ನಮ್ಗೆ ಅದು ತುಂಬ ಚೀಪ್ ಅನ್ಸುತ್ತೆ. ಈಗ ನಾವು ಒಂದು ಮಾಲಿಗೆ ಹೋಯ್ತಾ ಅಲ್ಲೊಂದು ಟ್ರೈನಿಗೆ ಹೋಯ್ಕಂತ ಹೇಳ್ರಲ್ಲಿ ಒಂದು ಸಣ್ಣ ಮಕ್ಕಳು ಒಂದು ಮಕ್ಕಳಿಗೆ 100 ರುಪೀಸ್ ಪೇ ಮಾಡ್ಕತ್ತು. ಆದರೆ ಇಲ್ಲೊಂದು 50 ರುಪೀಸ್ ನಾವು ಕೊಟ್ಟು ಸಹ ನಮಗೆ ಇಷ್ಟೆಲ್ಲ ಐಟಮ್ಸ್ ಇರುತ್ತಲ್ಲ, ಅದನ್ನು ಕಾಂಬಕ್ಕೆಲ್ಲ ಎಂಜಾಯ್ ಮಾಡೋಕ್ಕಿರುತ್ತೆ. ಹಾಗೆ 2 ರೌಂಡ್ ಸಹ ಹಾಕಿ ಬಿಡ್ತಿರೋದು, ಒರಿಜಿನಲ್ ಟ್ರೈನ್ ಥರ ಇತ್ತು. ವರ್ತ್ ಈ ಪ್ಲೇಸಿಗಂತೂ ಮೈಸೂರಿಗೆ ಬಂದವ್ರು ಈ ಪ್ಲೇಸಿಗೆ ಬಂದೇ ಬನ್ನಿ. ಹಾಗೆ ನಾವು ಟ್ರೈನಿಗೆ ಹೋಗ್ತಿತ್ತು, ಅಲ್ಲಿ ಕಾಣಿಗೆ ಗುಹೆ ಒಳಗೆ ಅದು ಹಾರ್ನ್ ಹಾಕೊಂಡು ಹೊತ್ತು ಒಂಥರ ಸೇಮ್ ನಮಗೆ ಟ್ರೈನಲ್ಲಿ ಹೋದೇ ಫೀಲ್ ಸಿಕ್ಕತ್ತು. ಅವಳು ಮತ್ತು ಟ್ರೈನಿಗೆ ಹೋಪ ಅಂತ ಹೇಳ್ತಿದ್ದಾಳೆ. ಇದಾದ ನಂತರ ಸಹ ಅಲ್ಲಿ ಆಟ ಆಡೋಕ್ಕೆಲ್ಲ ಆಪ್ಷನ್ ಇತ್ತು ಅವರಿಗೆ, ಹತ್ತುದು ಇಳುವುದೆಲ್ಲ. ಒಂದು ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಇನ್ನೂ ಲೈಕ್ ಆತವ್ರೆ ಓನಾಗಿ ಹತ್ತುದು ಇಳುವುದೆಲ್ಲ ಆಟ ಆಡ್ಲಿಕ್ಕೆ. ಇವಳು ಸ್ವಲ್ಪ ಚಿಕ್ಕವಳಲ್ಲ, ಇನ್ನೂ 3 ವರ್ಷ ಆತ ಇಪ್ಪದಷ್ಟೇ. ಅದಕ್ಕೆ ನಾವು ಸ್ವಲ್ಪ ಸಪೋರ್ಟ್ ತಗೊಂಡು ಅವಳಿಗೆ ಅದರಲ್ಲಿ ಆಟ ಎಲ್ಲ ಆಡಿಸ್ತು. ಮಕ್ಕಳು ಎಂಜಾಯ್ ಮಾಡಲಿ ಅಲ್ಲ. ನಾವು ಬಂದದ್ದು ಮಕ್ಕಳಿಗೋಸ್ಕರ, ಅಂದರೆ ಮಗುಗೋಸ್ಕರನೇ ಬಂದಿಪ್ಪುದಲ್ಲ ಆ ಪ್ಲೇಸಿಗೆ. ಅದಕ್ಕೆ ಅವಳಿಗೆ ಎಷ್ಟಾತಷ್ಟು ಎಂಜಾಯ್ ಮಾಡಲಿ, ಎಷ್ಟಾತಷ್ಟು ಆಡಲಿ, ಎಲ್ಲ ಆ್ಯಕ್ಟಿವಿಟೀಸ್ ಮಾಡಲಿ ಅಂತೇಳಿ ನಾವು ಅವಳಿಗೆಲ್ಲ ಆಟ ಆಡಿಸ್ತು. ಅವಳಂತೂ ಫುಲ್ ಸಿಕ್ಕಾಪಟ್ಟೆ ಅದರಲ್ಲಿ ಎಂಜಾಯ್ ಮಾಡ್ದಳು. ಅವಳು ಖುಷಿ ಆಯ್ತು ಅವಳಿಗೆ. ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಯಾವತ್ತೂ ಮಕ್ಕಳು ಮಾಡ್ತಾ ಇರಕ್ಕೆ. ನಮ್ಮ ಮನೆ ಹತ್ತಿರ ಪಾರ್ಕ್ ಎಲ್ಲ ಇದ್ದರೆ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಮಾಡೋಕೆ ಡೈಲಿ ಕರ್ಕೊಂಡು ಹೋಗ್ಲಿಕ್ಕೆ. ಆದರೆ ನಾವಿಪ್ಪಂಥ ಪ್ಲೇಸಲ್ಲೆಲ್ಲ ನಮ್ಗೆ ಅದೆಲ್ಲ ಅವೈಲೇಬಲ್ ಇಲ್ಲ. ನಾವೇನಾದರೂ ಮನೇಲಿ ಆ ಥರದ್ದೆಲ್ಲ ಮಕ್ಕಳಿಗೆ ರೆಡಿ ಮಾಡಿ ಕೊಟ್ಟು ಆಟ ಆಡ್ಸಕ್ಕೆ ಅಷ್ಟೇ ಬಿಟ್ಟರೆ, ಮತ್ತು ಪಾರ್ಕ್ ಗೀರ್ಕಂತ ನಮ್ಮ ಮನೆ ಹತ್ತಿರ ಎಲ್ಲ ಇರ್ತಿಲ್ಲ. ಆದರೆ ಮೈಸೂರು, ಬ್ಯಾಂಗ್ಳೂರು ಅಲ್ಲ ಅಂಥ ಸಿಟಿಯಲ್ಲೆಲ್ಲ ಈ ಥರದ್ದೆಲ್ಲ ಪಾರ್ಕ್ಗಳು ಮನೆ ಹತ್ರನೇ ಇರುತ್ತೆ. ಅಲ್ಲಿ ಎಷ್ಟು ಐಟಮ್ಸ್ ಆಟ ಆಡೋದಿತ್ತು, ಆದರೆ ಎಲ್ಲದರಲ್ಲೂ ಅವಳು ಹತ್ತಿ ಇಳಿದು ಮಾಡ್ತಾ ಇದ್ದಾಳೆ. ಒಳ್ಳೆ ಖುಷಿಯಲ್ಲಿ ಮಾಡ್ತಾ ಇದ್ದಾಳೆ, ಹೆದರ್ಕಂತ ಇಲ್ಲ, ಒಳ್ಳೆ ಖುಷಿಯಲ್ಲಿ ಎಂಜಾಯ್ ಮಾಡ್ತಿದ್ದೆ. ಹಾಗೆ ಬೇರೆ ಮಕ್ಕಳು ಸಹ ಎಲ್ಲ ಆಚೆಗೆಲ್ಲ ಇದ್ರು, ಅವರು ಸಹ ಹಾಗೆ ಹತ್ತಿ ಇಳಿಯೋದೆಲ್ಲ ಮಾಡಿ ಎಲ್ಲ ಆಟ ಆಡ್ತಾ ಇದ್ರು. ಇದ್ರ ಮಸಲ್ಸ್ ಸಹ ಸ್ಟ್ರೆಂತ್ ಆತಿಂಥ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೇದು ಈ ಥರ ಆ್ಯಕ್ಟಿವಿಟೀಸ್.
ನಾವು ಈ ಗೇಮಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತು ಅವಳಿಗೆ ಹ್ಯಾಪಿ ಇಲ್ಲಿ ಅವಳಿಗೆ ಅಷ್ಟು ಆಡ್ಕೊಳ್ಳಿ ಅಂತೇಳಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತು ಅವಳು ಎಂಜಾಯ್ ಮಾಡ್ದಾಳು. ಅದಾದ ನಂತರ ನಾವು ನೆಕ್ಸ್ಟ್ ಸ್ವಲ್ಪ ಒಂದು ಫೋಟೋಸ್ ಎಲ್ಲ ಒಂದೆರಡು ತೆಕ್ಕಂಬ ಅಂತೇಳಿ ಫೋಟೋಸ್ ಎಲ್ಲ ತಕ್ಕಂತ ನೆಕ್ಸ್ಟ್ ನಾವು ಅಲ್ಲಿ ಒಂದು ಟ್ರೈನ್ ಥರ ಇಟ್ಟಿರು ಅಲ್ಲೆಂತ ಅಂತ ಕಂಬತ್ತಿಗದು ಮಹಾರಾಣಿಯವರು ಯೂಸ್ ಮಾಡ್ತಿರುವಂಥ ಟ್ರೈನ್ ಅಂತದೆ. ಅಲ್ಲಿ ಅದಕ್ಕೆ ಸಪ್ರೇಟ್ ಅಂದರೆ ಪ್ರೇಯರ್ ರೂಮ್ ಇತ್ತು, ಅದರಲ್ಲಿ ಡೈನಿಂಗ್ ರೂಮ್ ಇತ್ತು, ಮತ್ತು ರೈಟಿಂಗ್ ಟೇಬಲ್ ಇತ್ತು, ಮತ್ತು ಅವ್ರದ್ದೇ ಎಲ್ಲ ಸಪ್ರೇಟ್ ಎಲ್ಲ ಕ್ಯಾಬಿನ್ ಎಲ್ಲ ಇರುತ್ತೆ. ವಾಶ್ರೂಮ್, ಸ್ಟೋರ್ ರೂಮ್, ಸಲೂನ್ ಎಲ್ಲ ಅದರಲ್ಲಿ ಆ ಟ್ರೈನಲ್ಲಿ ಇತ್ತು. ಆ ಕಾಲದ ಮಹಾರಾಣಿ ಅದೇ ಟ್ರೈನ್ ಯೂಸ್ ಮಾಡ್ತಿದ್ರು ಅಂತೇಳಿ ಅಲ್ಲಿ ಬರ್ಕೊಂಡಿರಲ್ಲ. ಅಂದರೆ ಮೈಸೂರಿನ ಆಗಿನ ಕಾಲದ ಮಹಾರಾಣಿಯವರು ಯೂಸ್ ಮಾಡ್ತಾ ಇರುವಂಥದ್ದು, ಒಡೆಯರವರ ಧರ್ಮಪತ್ನಿ ಯೂಸ್ ಮಾಡ್ತಾ ಇರುವಂಥ ಸಲೂನ್ ಇದು ಯಾವ ಥರ ಅಂದರೆ ಒಂದು ಡೈನಿಂಗ್ ಹಾಲಿಂದ ಹಿಡಿದು ಬೇರೆ ವಾಶ್ರೂಮ್, ಟಾಯ್ಲೆಟ್, ಬೇರೆ ಸ್ಟೋರ್ ರೂಮಿಗೆಲ್ಲ ಒಳಗಿಂದನೇ ಕನೆಕ್ಷನ್ ಇರುತ್ತಂತ. ಮತ್ತು ಅಲ್ಲೊಂದು ಬೋರ್ಡ್ ಹಾಕಿರ, ಆ ಬೋರ್ಡಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಬರ್ದಿರು, ಅದನ್ನ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಆ ಟ್ರೈನಲ್ಲಿ ಏನೆಲ್ಲ ಇತ್ತು ಎಲ್ಲದು ನಿಮ್ಗೆ ಡೀಟೇಲ್ಸ್ ಸಿಕ್ಕುತ್ತೆ. ಅಲ್ಲಿ ನೀರಿದ್ದು ವ್ಯವಸ್ಥೆ ಇರ್ಬೋದು, ಯಾವ ಥರ ಇದೆ, ಹಾಲ್ ಇತ್ತು, ಊಟದ ಹಾಲು, ಸಂಗ್ರಹ ಕೊಠಡಿ ಅಥವಾ ಸ್ಟೋರ್ ರೂಮ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಬರ್ದಿರು. ಹಾಗೆ ಇಲ್ಲಿ ಮತ್ತೊಂದು ಟ್ರೈನ್ ಇತ್ತು, ಅಲ್ಲೊಂಚೂರು ಆಟ ಆಡಿ ಬತ್ತೆ ಅಂತ ಹೇಳ್ದಾಳೆ. ಅಲ್ಲಿ ಬೇರೆ ಮಕ್ಕಳು ಸಹ ಇದ್ದೀರ, ಅವರೊಟ್ಟಿಗೆ ಅವಳು ಅದರೊಳಗೆ ಹೋಗಿ ಆಟ ಆಡಿ ಆದರೂ ಸಹ ಅವಳಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದು ಆಗಲಿಲ್ಲ. ಅದಕ್ಕೆ ಇನ್ನೊಂದು ಆಚೆಗೊಂದು ಟ್ರೈನ್ ಇತ್ತಲ್ಲ ಅಲ್ಲಿ ಕರ್ಕೊಂಡು ಹೋಯ್ನಿ ಅಂತ ಹೇಳಿ ಅವಳದು ಅಪ್ಪನ ಹತ್ರ ಹೇಳ್ದಾಳೆ. ಅದಕ್ಕೆ ಹಾಂ ಸರಿ ಅಂತ ಅವರು ಅದೆಲ್ಲ ಅವಳು ಹೇಳ್ದಕ್ಕೆಲ್ಲ ರೆಡಿ ಇದ್ರು ಅವರು. ಸೊ ಅವ್ರು ಕರ್ಕೊಂಡು ಹೋದ್ರು. ಆಯಿತು ನೀವೇ ಒಂದು ರೌಂಡ್ ಹಾಕಿಸಿ ಬನ್ನಿ, ನಂಗೆ ಸಾಕಾಯಿತು, ನಾನಿಲ್ಲಿ ನಿಂತ್ಕೊಂಡಿರ್ತೆ ಅಂತ ಹೇಳಿದೆ. ಮತ್ತು ಅವ್ರು ರೌಂಡ್ ಹಾಕಿಸಿ ಬಂದರು. ಅದಾದ ನಂತರ ಅಲ್ಲೊಂದು ಎಕ್ಸಿಬಿಷನ್ ಥರ ಇತ್ತು, ಅಲ್ಲಿ ಕೆಲವುದೆಲ್ಲ ಐಟಮ್ಸ್ ಎಲ್ಲ ಮಾರೋಕೆ ಇಟ್ಕೊಂಡಿರೋ, ಅಲ್ಲಿ ಎಂತ ಬೇಕಾದ್ರೆ ತಗೊಂಡ್ಲಕ್ಕ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಮಸ್ತ್ ಲೈಕ್ ಇತ್ತದು. ಮೈಸೂರಿಗೆ ಹೋದವ್ರು ಈ ಪ್ಲೇಸ್ ಒಂದು ವಿಸಿಟ್ ಮಾಡೋದು ಯಾವತ್ತೂ ಮರಿಬೇಡಿ, ಯಾಕಂತೇಳಿ ಚೀಪೆಸ್ಟ್ ಆಯಿತು ಮತ್ತು ಕಾಂಬಕ್ಕೂ ಒಳ್ಳೇದಿತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಟೇಕ್ ಕೇರ್.